ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಗೋಲ್ಡ್ ಬಣ್ಣದ್ದು ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರು ವಿಡಿಐ ವೇರಿಯಂಟು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗೆ ಇರುವಂಥದ್ದು. ಹೌದು. ಸರ್, ಮಾಡಲ್ ಏನೈತ್ರಿ ಗಾಡಿ? 12. 2012 ಮಾಡಲ್ ಐತ್ರಿ? ಹೌದು. ಓಕೆ. ತಾವು ಓನರ್ ಎಷ್ಟಾಗಿದ್ದೀರಾ ಈ ವೆಹಿಕಲ್ಗೆ? ಸೆಕೆಂಡ್. ಗಾಡಿ ನಿಮ್ಮದು ಯಾರು ತೊಗೊಂತಾರೆ ಅವರು 3ನೇ ಓನರ್ ಆಗ್ತಾರೆ ಅಂದ್ರೆ? ಹೌದು. ಸರ್, ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ಕಿಲೋಮೀಟ್ರು ತಮ್ಮ ಕೈಯಲ್ಲಿ ಪ್ರೆಸೆಂಟು? 160. 1,60,000 ಓಡಿರೋದು ಕೂಡ ಜನ ರನ್ನಿಂಗ್ ಓಡೈತ್ರಿ, ಮೀಟರ್ ಚಲ್ತಿಯಲ್ಲೇ ಇರುವಂಥದ್ದು? ಫುಲ್ ಜೆನ್ಯೂನು, ಮೀಟ್ರ್ ಚಲ್ತಿಯಲ್ಲೇ ಇದೆ. ಫುಲ್ ಶೋರೂಮ್ ಹಿಸ್ಟ್ರಿ, ಹೊರಗೆ ಹೋಗಲೇ ಇಲ್ಲ ಗಾಡಿ. ಶೋರೂಮ್ ಹಿಸ್ಟ್ರಿ ಐತೆ? ಹೌದು ಹೌದು ಹೌದು. ಓಕೆ ಸರ್. ಟೈರ್ ಕಂಡೀಷನ್ಸ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಹಿಡಿದು ಸ್ಟೇಪ್ನಿ 5 ಟೈರ್ ಕೂಡ ಯಾವ ಥರ ಐತ್ರಿ? 60% ಇದೆ 4 ಕೂಡ. ಸ್ಟೇಪ್ನಿ ಎಲ್ಲ 60% ಇದೆ. ಓಕೆ ಸರ್. ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಕೊಂಡಿರಾ? ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇವಾಗ ಶಿವಲ್ಡ್ ಇಂಜನ್ ಐತಲ್ಲ ರೀ, ಮೆಕ್ಯಾನಿಕಲ್ ಕೆಲಸ ಏನೂ ಆಗಿಲ್ಲ? ಏನಿಲ್ಲ. ಓಕೆ. ತಾವು ಪ್ರತಿಯೊಂದು ಆಯಿಲ್ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೂ ಶೋರೂಮಲ್ಲಿ ಹೋಗಿ ಆಯಿಲ್ ಚೇಂಜ್ ಮಾಡಿಸಿದ್ದೀರಾ? ಹೌದು ಹೌದು ಹೌದು. ಓಕೆ. ಏನು ಕೊಡ್ತೈತೆ ರೀ ತಮ್ಮ ಕೈಯಾಗ ಮೈಲೇಜು ಪ್ರೆಸೆಂಟು ಈ ವೆಹಿಕಲ್ಲು? ಮೈಲೇಜ್ ನಿಮಗೆ ಒಂದು 18 ಸಿಗ್ತದೆ ಡೀಸೆಲ್. ಓಕೆ. ಈ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಸರ್ ನೋಡೋದಾದರೆ ಫೀಚರ್ಸು ಕಂಪ್ನಿ ಫಿಟೆಡ್ ಬಂದಿರೋದು ಆಗಿರ್ಬೋದು. ವಿಡೈ ಇದು ಸ್ವಿಫ್ಟ್ ಕಂಪ್ನಿದಿಂದ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ರಾ ಈ ವೆಹಿಕಲ್ಗೆ? ಬೇರೆ ಏನಿಲ್ಲ, ಕಂಪ್ನಿಯಿಂದ ಬಂದದ್ದೆಲ್ಲ ಇದೆ. ಇದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಸೆಂಟ್ರಲ್ ಲಾಕ್ ಎಲ್ಲ ವರ್ಕ್ದಾಗೆ ಐತ್ರಿ ಈಗ? ಎಲ್ಲ ವರ್ಕಿಂಗಲ್ಲಿದೆ. ಕೂಲ್ ಆಗ್ತದೆ AC ಕೂಡ, ಎಲ್ಲ ವರ್ಕಿಂಗ್. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಈ ಥರ ಏನು ಅಡಿಷ್ನಲಿ? ಇಲ್ಲ, ಅಂಥದ್ದೇನು ಏನಿಲ್ಲ. ಮ್ಯೂಸಿಕ್ ಸಿಸ್ಟಮ್ ಒಂದಿದೆ ಅಷ್ಟೇ, ಬೇರೆ ಏನು. ಓಕೆ. ಶೀಟ್ ಕುಷನ್ಸ್ ಎಲ್ಲ ಕರೆಕ್ಟಲ್ಲಿ ಇರುವಂಥದ್ದು? ಹಾಂ, ಸೂಪರ್ ಇದೆ, ಸೂಪರ್ ಇದೆ. ಓಕೆ. ತಮ್ಮದೇನು ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್, ಓರ್ಷನ್ ಎಕ್ಸಾಂಪಲ್ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ? ಏನಿಲ್ಲ ಏನಿಲ್ಲ. ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ? ಹೌದು ಹೌದು ಹೌದು. ಸರ್, ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? FC 27. ಓಕೆ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಕೂಡ ಒಂದು ನಿಮಗೆ 8 ತಿಂಗಳು ಇರಬೇಕು. 8ರಿಂದ 10 ತಿಂಗಳ ತನಕ ರನ್ನಿಂಗ್ ಸಿಗುತ್ತೈತೆ ರೀ ಇನ್ಸೂರೆನ್ಸ್? ಹೌದು ಹೌದು ಹೌದು. ಓಕೆ. ಈ ನಿಮ್ಮ ಕಾರ್ ಗಾಡಿ ತೊಗೊಂಡವ್ರಿಗೆ ಕಸ್ಟಮರು ಏನೂ 1 ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಫ್ಯಾಮಿಲಿ ಯೂಸ್ಗೆ ಯೂಸ್ ಮಾಡ್ಕೋಬೋದು? ಎಸ್ ಎಸ್ ಎಸ್, ಹೌದು. ಓಕೆ. ಸರ್, ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಇದಕ್ಕೆ 4 ಲಕ್ಷ. 4 ಲಕ್ಷನಾ? ಹಾಂ. ಓಕೆ. ಮಾಡಲು 12 ಐತ್ರಿ, ಓನರ್ ತಾವು 2 ಆಗಿದ್ದೀರಾ. ಗಾಡಿ ಯಾರು ತೊಗೊಂತಾರೆ ನಿಮ್ಮದು ಅವರು 3 ಓನರ್ ಆಗ್ತಾರೆ. ಹ್ಞೂ ತಾವು ಹೇಳಕತ್ತಿದ ರೇಟು 4 ಲಕ್ಷ. ಹ್ಞೂ. ತುಂಬ ದುಬಾರಿ ಆಗುತ್ತೆ ಸರ್ ಇದು 4 ಲಕ್ಷ ಗಾಡಿಗೆ. ನೋಡ, ಹೆಚ್ಚು ಕಮ್ಮಿ ಮಾಡಿಕೊಡು. ನೋಡಿ, ಆದಷ್ಟು ನೋಡಿ ಮಾಡಿಕೊಡೋ ಪ್ರಯತ್ನ ಮಾಡಿ. ಹೇಳಿದ ರೇಟು ತುಂಬ ಜಾಸ್ತಿ. 12 ಮಾಡಲ್ಲ ಸರ್ ಇದು. ನೋಡು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡು. ಓಕೆ. 16, 17 ಮಾಡಲ್ಲ ಬರೋ ಲೆಕ್ಕದಲ್ಲಿ ನೀವು ರೇಟ್ ಹೇಳಿದ್ರಿ, ಗಾಡಿ ಹೆಂಗೆ ಸರ್ ಸೇಲ್ ಆಗಬೇಕು? ನಾ ಹೇಳೋಕ್ಕೆ ಇಷ್ಟೇ ಬಯಸೋದು ನಿಮಗೆ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ. ಆಯ್ತು ಆಯ್ತು ಆಯ್ತು. ಲೊಕೇಶನ್ ಸರ್ ಗಾಡಿ ಇರುವಂಥದ್ದು ಮೂಡಿದ್ರೆ. ಎಲ್ಲಿ ಬರುತ್ತೆ ಸರ್? ಮೂಡುಬಿದ್ರೆನಾ? ಹಾಂ, ಮೂಡಿದ್ರೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಾ? ಹಾಂ. ಓಕೆ. ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಹಾಂ.